ನಾವ್ ಕುರುಬರ ಅಂದ ತಕ್ಷಣ ಎಲ್ಲಾರು ಒಂದ್ ಮಾತ್ ಅಂತಾರ, ಮಳ್ ಕುರುಬರ ಅಂತೇಳಿ. ಈ ಕುರುಬರ ಯಾವ ರಾಜ ಮಹಾರಾಜಗೂ ಕಮ್ಮಿ ಇಲ್ಲ, ಯಾವ ಜ್ಞಾನಿ ವಿಜ್ಞಾನಿಗೂ ಕಮ್ಮಿ ಇಲ್ಲ. ಅದಕ್ಕ ಒಂದ್ ಸಣ್ಣ ಕತೆ ಹೇಳ್ತೇನಿ. ಒಂದ್ ಊರಾಗ ಒಬ್ಬ ಮಹಾರಾಜ ಇದ್ದತ. ಅವನಿಗೆ ಒಬ್ಳ ಮಗಳು ಇದ್ದಳತ್ತ. ಮಗಳಿಗೆ ಮದುವೆ ವಯಸ್ಸಾಗಿತ್ತು. ಅಪ್ಪ ಮಗಳ ಹತ್ರ ಮದ್ವಿ ಬಗ್ಗೆ ಮಾತಾಡಕ್ ಹೋದಾಗ ಅಪ್ಪನಿಗೊಂದ್ ಕಂಡೀಷನ್ ಹಾಕ್ತಾಳ. ಏನಂತಂದ್ರ, ನನ್ನ ಮದುವೆ ಮಾಡ್ಕೋ ಗಂಡ ನಾ ಮಂಚದ ಮೇಲೆ ಕೂತಾಗ ನನ್ನ ಮುಟ್ಲಾರ್ದ ಇಳಿಸ್ಬೇಕ, ಅಂತಾವ್ ಯಾರ ಇದ್ರ ನಾ ಮದ್ವಿ ಮಾಡ್ಕೋತೀನಿ ಅಂತೀವಿ. ಅಪ್ಪ ರಾಜ ಮಹಾರಾಜರಿಗೆ ಎಲ್ಲರಿಗೂ ಕರೆಸ್ತಾನೆ. ಎಲ್ಲೆಲ್ಲಿಂದನೂ ಬರ್ತಾರ, ಯಾವ್ಯಾವ ರೀತಿನೂ ಪ್ರಯತ್ನ ಮಾಡ್ತಾರ, ಇಳಿಸಾಕ್ ಆಗಂಗಿಲ್ಲ. ಒಂದ್ ದಿನ ಕುರಿಕಾಯಿ ಹುಡುಗ ಯಾಕ ದಿನಾಲು ಇಷ್ಟು ಜನ ಅವ್ರ ಮನಿ ಮುಂದ್ ಬರತಾರು ಅಂತೀವಿ. ಅವಾಗ ಅಲ್ಲಿದ್ದ ಮಂತ್ರಿ ಹೇಳ್ತಾನು, ಮಹಾರಾಣಿನ ಯಾರ ಮುಟ್ಲಾರ್ದ ಮಂಚದ ಮೇಲೆ ಇಳಿಸ್ತಾರಲ್ಲ ಅವ್ರನ್ನ ಮದ್ವೆ ಆಗ್ತಂತೇಳಿ ಹಠ ಹಿಡ್ದಾಳ. ಅದಕ್ಕ ರಾಜ ಮಹಾರಾಜರು ಬರತಾರು ಎಲ್ಲೆಲ್ಲಿಂದ ಅಂತೀವಿ. ಕುರಿಕಾಯಿ ಹುಡುಗ ಹೇಳ್ತಾನು, ನಾನು ಇಳಿಸ್ಬಹುದೇನಾ ಅಂತೇಳಿ. ಅವಾಗ ಅಲ್ಲಿದ್ದ ಮಂತ್ರಿ ಬಾಳ ಹಾಸ್ಯ ಮಾಡಿ ನಗ್ತಾನ. ಎಂತಿಂತ ರಾಜ ಮಹಾರಾಜರು ಬರತಾರು, ಅವ್ರಿಂದನ ಸಾಧ್ಯ ಆಗೋತು, ನಿಮ್ಮಿಂದ ಮಹಾರಾಣಿ ಇಳಿಸಾಕ್ ಆಗ್ತೈತಿ, ಸಾಧ್ಯನೇ ಇಲ್ಲ ಅಂತಾನ. ಆಯ್ತು, ನೀನು ಒಂದ್ ಪ್ರಯತ್ನ ಮಾಡೇ ಬಿಡಕತ್ತ, ನಡಿನ ಮಹಾರಾಜರ ಹತ್ರ ಮಾತಾಡ್ತಂತ ಹೇಳಿ ಅಲ್ಲಿದ್ದ ಮಂತ್ರಿ ಕರ್ಕೊಂಡ್ ಹೋಗ್ತಾನ. ಅಲ್ಲಿದ್ದ ರಾಜರೆಲ್ಲ ಇವ್ರ ಮಾತನ್ನ ಕೇಳಿ ಬಾಳ ನಗ್ತಾರ. ನಮ್ಮಿಂದ ಆಗಿಲ್ಲ, ಇವನಿಂದ ಏನಾಗ್ತೈತಿ ಅಂತೀವಿ. ಅದಕ್ಕ ಕುರಿ ಕಾಯವ ಸುಮ್ಮಾಗಿ ಬಿಡ್ತಾನ. ಹೇಳ್ತಾನು, ಒಂದ್ ಕುರಿ ಒಂದ್ ನಾಯಿ ತಗೊಂಡ್ ಬರ್ರಿ ಅಂತೇಳಿ. ಕುರಿ ನಾಯಿ ತಗೊಂಡ್ ಬರ್ತಾರ. ಮಾಂಸ ಮೇವು ತಗೊಂಡ್ ಬರ್ರಿ ಅಂತೇಳಿ ಎಲ್ಲಾನು ತಂದ್ ಕೊಡ್ತಾರ. ಒಂದ್ ಕಡೆ ನಾಯಿ ಕಟ್ತಾನ, ಒಂದ್ ಕಡೆ ಕುರಿ ಕಟ್ತಾನ. ಕುರಿಗೆ ಮಾಂಸ ಹಾಕ್ತಾನ, ನಾಯಿಗೆ ಮೇವ್ ಹಾಕ್ತಾನ. ಮಹಾರಾಣಿ ಮಂಚದ ಮೇಲೆ ಕೂತಿರ್ತಾಳ. ಅದನ್ನ ನೋಡ್ತಾಳ. ಅಲ್ಲ, ನನ್ನ ಮುಟ್ಟದೆ ಮಂಚದ ಮೇಲಿಂದ ಇಳಿಸತ ಕರ್ಸಿವಿ, ಇಲ್ಲಿ ಏನ್ ಮಾಡತ್ತ ನೀವ ಅಂತೇಳಿ ಗಾಬರಿಯಿಂದ ನೋಡ್ತಾಳ. ಆವಾಗ ಮಹಾರಾಣಿ ಮಂಚದ ಮೇಲೆ ಕೂತ ಕುರಿ ಕಾಯವನು ಒದರ್ತಾಳ. ಏ, ನೀನ ಎಂತ ಹುಚ್ಚದಿ, ನಿನ್ ಇಲ್ಲಿ ಕರ್ಸಿದ್ದ ನಾನ್ ಮಂಚದ ಮೇಲಿಂದ್ರ ಮುಟ್ಟದ ಇಳಿಸ್ ಅಂತ ಹೇಳಿ, ನಿನ್ನ ನಾಯಿ ಮತ್ತ ಕುರಿ ತಗೊಂಡ ಪ್ರಯೋಗ ಮಾಡಂತ ಹೇಳಿ ಅಲ್ಲ ಅಂತೇಳಿ. ಅವಾಗ ಕೇಳ್ದಿರೋ ತರ ಸುಮ್ನ ನಿಂತು ಬಿಡ್ತಾನ ಕುರಿ ಕಾಯವ. ಮತ್ತೆ ಇನ್ನೊಂದ್ಸಲ ಕೂಗ್ತಾಳ, ಏ ಹುಚ್ಚ, ನಿನಗ ಹೇಳಾಕತ್ತೀನಿ, ಅದು ಕುರಿ ಮಾಂಸ ತಿನ್ನಂಗಿಲ್ಲ, ನಾಯಿ ಮೇವ್ ತಿನ್ನಂಗಿಲ್ಲ, ನೀ ಏನ್ ಮಾಡಾಕ್ ಹೊಂಟಿ ಅಂತ ಹೇಳಿ. ಅವಾಗೂ ಸಹ ಕೇಳಿಸ್ಲಂಗ ನಿಂತು ಬಿಡ್ತಾನ. ಆಮೇಲೆ ಮಹಾರಾಣಿ ಫುಲ್ ಸಿಟ್ಟು ಬರ್ತೈತಿ. ಮಂಚದ ಮೇಲಿಂದ್ರ ಕೆಳಗಿಳಿದು ಬಂದ ಅವ್ ಜಗ್ಗಿ ತಿರುಗಿಸಿ ಹಿಡ್ದಕ್ನ ಒಂದು ಕಪಾಳಿಗೆ ಹೊಡೆದು ಬಿಡ್ತಾಳ. ಅವಾಗ ನಿನಗ ಹೇಳಾಕತ್ತೀನಿ, ನಾ ಮಹಾರಾಣಿ, ನಾವ್ ಒದರಿದ್ರು ನನಗ ಕಿಮ್ಮತ್ ಕೊಡಂಗಿಲ್ಲ ನೀ ಅಂತೇಳಿ. ಕಿಮ್ಮತ್ ಕೊಡು ಪ್ರಶ್ನೆ ಅಲ್ರಿ, ನಿಮ್ಮನ್ನ ಮಂಚದ ಮೇಲಿಂದ್ರ ಇಳಿಸ್ಬೇಕಾಗಿತ್ತು. ನೀವ್ ಒದರಿದ್ದು ಕೇಳ್ಸೈತಿ, ಕುರಿ ಮಾಂಸ ತಿನ್ನಂಗಿಲ್ಲ ಅನ್ನೋದು ಗೊತ್ತೈತಿ, ನಾಯಿ ಮೇವ್ ತಿನ್ನಂಗಿಲ್ಲ ಅನ್ನೋದು ಗೊತ್ತೈತಿ, ನಿಮ್ಮನ್ನ ನಾ ಮಂಚದ ಮೇಲಿಂದ್ರ ಇಳಿಸ್ಬೇಕಾಗಿತ್ತು. ಅದಕ್ಕೆ ನಾವ್ ಒದರಿದ್ರು ಸಹ ಸುಮ್ ನಿಂತಿದ್ನಿ ಅಂತೇಳಿ. ಅಲ್ಲಿದ್ದ ರಾಜ ಮಹಾರಾಜರು ವಿಚಿತ್ರ ಆಗಿಬಿಡ್ತಾರ. ನಮ್ಮ ಕೈಯಿಂದ ಆಗದೆ ಇರೋದು ಒಬ್ಬ ಕುರಿ ಕಾಯವನಿಂದ, ಒಬ್ಬ ಕುರುಬನಿಂದ ಆಯ್ತು ಅಂತೇಳಿ. ಈ ವಿಡಿಯೋ ಅರ್ಥ ಆಯ್ತಲ್ಲ? ನಮ್ ಕುರುಬರ್ನ ಹಗರ್ ಅಂತೇಳಿ ಒಟ್ಟ ತಿಳಿಯಾಕ ಹೋಗ್ಬೇಡ್ರಿ, ಅವ್ರು ಯಾವುದಕ್ಕೂ ಕಮ್ಮಿ ಇಲ್ಲ.